ಹಾಯ್ ಫ್ರೆಂಡ್ಸ್, ನಾನು ರೂಪಾ ನಮ್ಮ ಸಾಧನಾ ಅಕಾಡೆಮಿಯಿಂದ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಈವರೆಗೂ ಏನು ಸೂಪರ್ ಸೀರೀಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ವಾಟ್ ವಾಸ್ ದಟ್ ಅಂತ ಹೇಳಿದ್ರೆ GK ಕ್ವಶನ್ಸ್. ದೋಸ್ ಆರ್ ವೆರಿ ಬ್ಯೂಟಿಫುಲ್ ಕ್ವಶನ್ಸ್, ಐ ಥಿಂಕ್ ಸೊ. ಸೊ ಆ ಒಂದು ಕ್ವಶನ್ ಸೀರೀಸ್ನ ನಾವು ಮತ್ತೆ ಈಗೇನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀವಿ. ಕ್ವಶನ್ ನಂಬರ್ 40ವರೆಗೂ ಇವಾಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿ ಆಗಿದೆ. ಸೊ ಇನ್ ಟುಡೇಸ್ ಕ್ಲಾಸ್ ವಿ ಜಸ್ಟ್ go through our next questions. Before that, ಯಾರಿನ್ನೂ ನಮ್ಮ ಸಾಧನಾ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ, ನಮ್ಮ ಮೊದಲನೇ ಪ್ರಶ್ನೆ ಅಂದರೆ ಈಗ 5th ಸೀರೀಸ್ ಏನಿದೆ, ಪಾರ್ಟ್ 5 ಸೀರೀಸ್ ಏನಿದೆ, ಅದರಲ್ಲಿ 41 ಕ್ವಶನ್ಸ್. ದಟ್ ಮೀನ್ಸ್ ಈಗ ಬಿಫೋರ್ ವಿಡಿಯೋಸ್ ಯಾರಿನ್ನೂ ನೋಡಿಲ್ಲ ಅದಷ್ಟೂ ಕೂಡ ನೋಡ್ಕೊಂಡು ಬಂದರೆ ತುಂಬಾ ಅನುಕೂಲ ಆಗುತ್ತೆ. ಬಿಕಾಸ್ ಒನ್ ಕ್ವಶನ್ ಸುತ್ತಮುತ್ತ ಸುಮಾರಷ್ಟು ಸಬ್ ಕ್ವಶನ್ಸ್ ಹೆಂಗೆ ಫಾರ್ಮ್ ಆಗುತ್ತೆ, ಯಾವ ರೀತಿಯಾಗಿ ಬರುತ್ತೆ, ಯಾವ ಏರಿಯಾ ಅಥವಾ ಯಾವ ಸೆಕ್ಟರಲ್ಲಿ ನಮಗೆ ಜಾಸ್ತಿ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದು ಕೂಡ ಅಲ್ಲಿ ಕನ್ಸಿಡರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರಿನ್ನೂ ಆ ವಿಡಿಯೋಸನ್ನು ನೋಡಿಲ್ಲ ಅದನ್ನು ಕೂಡ ನೋಡಿಕೊಂಡು ಈ ವಿಡಿಯೋಸ್ ಕಡೆ ಬನ್ನಿ ಅಂತ ಹೇಳ್ತೀನಿ. ಇಲ್ಲ ಈ ವಿಡಿಯೋಸ್ ನೋಡಿ ಆದಮೇಲಾದ್ರೂ ಆ ವಿಡಿಯೋಸನ್ನು ನೋಡಿ ಜಸ್ಟ್ ಪಾಯಿಂಟ್ ಔಟ್ ಮಾಡಿಕೊಂಡ್ರೆ ಸಾಕು ಇಂಪಾರ್ಟೆಂಟ್ ಪಾಯಿಂಟನ್ನು. ಹೌ ಟು ರೈಟ್ ದ GK ನೋಟ್ಸ್ ಅನ್ನೋದು ನಿಮಗೂ ಇವಾಗ ಆಲ್ರೆಡಿ ಗೊತ್ತಾಗಿರುತ್ತೆ, ಬೀಯಿಂಗ್ ಎ ಕಾಂಪಿಟೇಟರ್. ಸೊ ಇನ್ಯಾಕೆ ತಡ, ನಮ್ಮ ಮೊದಲನೇ ಪ್ರಶ್ನೆಗೆ ಹೋಗೋಣ. 41th ಕ್ವಶನ್. ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ನಿಜುತ್ ಮೋಹಿನಾ ಯೋಜನೆಯನ್ನು ಆರಂಭಿಸಿದೆ? ಸೊ ಹೆಣ್ಣು ಮಕ್ಕಳ ಶಿಕ್ಷಣ, ಹಾಗೆಯೇ ಆ ಹೆಣ್ಣು ಮಕ್ಕಳಿಗೆ ಆಗ್ತಕ್ಕಂತಹ ಬಾಲ್ಯ ವಿವಾಹ ಪದ್ಧತಿಗಳು, ಈಗ UP ಅಥವಾ ಗುಜರಾತ್ ಅಂತ ಹೇಳಿ ಅಲ್ಲೆಲ್ಲ ಕೇಳಿರ್ತೀವಿ ನಾವು, ಸುಮಾರಷ್ಟು ಇನ್ಸಿಡೆಂಟ್ಗಳನ್ನು ನಾವು ಕೇಳಿರ್ತೀವಿ. ಸ್ಟೇಷನಲ್ಲಿ ಅದು ರೆಕಾರ್ಡ್ ಆಗಿರೋದು ಕೂಡ ಗೊತ್ತಿರುತ್ತೆ, ರಿಜಿಸ್ಟರ್ ಫೈಲ್ ಆಗಿರೋದು ಗೊತ್ತಿರುತ್ತೆ, ಕಂಪ್ಲೇಂಟ್ ಆಗಿರೋದು ಗೊತ್ತಿರುತ್ತೆ, TV ನ್ಯೂಸಸ್ ಎಲ್ಲ ನೋಡ್ತಾ ಇರ್ತೀವಿ. ಬಟ್ ಅದಕ್ಕೆ ಅಂತಲೇ ಪ್ರೊಟೆಕ್ಟ್ ಎಗೇನೆಸ್ಟ್ ದೋಸ್ ಥಿಂಗ್ಸ್. ಸೊ ಬಾಲ್ಯ ವಿವಾಹ ಆಗಿರ್ಬೋದು, ಹೆಣ್ಣು ಮಕ್ಕಳ ಶಿಕ್ಷಣ, ಯಾಕೆ ಶಿಕ್ಷಣ ಅಥವಾ ಉನ್ನತ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂತಹ ಪರಿಕಲ್ಪನೆ ಇತ್ತೀಚಿನ ದಿನಮಾನಗಳಲ್ಲೂ ಸಹ ಕಂಟಿನ್ಯೂ ಆಗ್ತಾ ಇದೆ. ಸೊ ಅದನ್ನು ತಡೆಗಟ್ಟೋದಕ್ಕೋಸ್ಕರ ಅಸ್ಸಾಂ ಸ್ಟೇಟ್, ಸೊ ನಮ್ಮ ಅಸ್ಸಾಂ ರಾಜ್ಯದಲ್ಲಿ ಏನು ಮಾಡಿದ್ದಾರೆ, ನಿಜುತ್ ಮೋಹಿನಾ ಯೋಜನೆಯನ್ನು ಆರಂಭಿಸಿದೆ. ಸೊ ಏನಿದು, ಜಸ್ಟ್ ಗೋ ಥ್ರೂ ದೀಸ್ ಪಾಯಿಂಟ್ಸ್. ಹೆಣ್ಣು ಮಕ್ಕಳ ಶಿಕ್ಷಣ ಉತ್ತೇಜನ ಮಾಡೋದಕ್ಕೆ, ಬಾಲ್ಯ ವಿವಾಹವನ್ನು ಕೊನೆಗೊಳಿಸೋದಕ್ಕೆ ಈ ಅಸ್ಸಾಂ ಸರ್ಕಾರ ಜೂನ್ 2024ನಲ್ಲಿ ಮುಖ್ಯಮಂತ್ರಿ ನಿಜುತ್ ಮೋಹಿನಾ ಯೋಜನೆಯನ್ನು ಪ್ರಾರಂಭಿಸಿತು. ದಟ್ ವಿ ಕಾಲ್ ಇಟ್ ಆಸ್ MMNM. ಇದನ್ನು ಕೂಡ ಕೇಳ್ಬೋದು, ಯಾವಾಗ ಎಸ್ಟಾಬ್ಲಿಷ್ ಮಾಡಿದ್ರು. ಸೊ ಇನ್ ಡೆಪ್ತ್ ಹೋದರೆ, ಇನ್ ಕೇಸ್ ಅಥವಾ ABCD ಆಪ್ಷನಲ್ಲಿ ಹೋದರೆ, ಸೊ AB ಈಸ್ ರೈಟ್, ABC ಈಸ್ ರೈಟ್, ಆಲ್ ಆಫ್ ದಿ ಅಬೋವ್ ಆ ಥರ ಇದ್ದರೆ, ನನ್ ಆಫ್ ದಿ ಅಬೋವ್ ಅಂತ ಇದ್ದಾಗ, ನನ್ ಆಫ್ ದಿ ಅಬೋವ್ ಹೋಗಬೇಕಾದ್ರೆ ನಮಗೆ ಗೊತ್ತಿರಬೇಕು ಇದರಲ್ಲಿ ಈ ಮಾಹಿತಿ ಇದೆಯಾ ಇಲ್ವಾ ಅಂತ ಹೇಳಿ, ಈ ಮಾಹಿತಿಯನ್ನು ಈ ಪ್ರಶ್ನೆ ಒಳಗೊಂಡಿದೆಯಾ ಇಲ್ವಾ ಅಂತ ಹೇಳಿ. ಓಕೆ, ಸೊ ದ ನೆಕ್ಸ್ಟ್ ಪಾಯಿಂಟ್ ಈಸ್, ರಾಜ್ಯ ಸಚಿವ ಸಂಪುಟದಿಂದ ಅನುಮೋದನೆ ಪಡೆದಿರುವ ಈ ಯೋಜನೆ ಸುಮಾರು 10 ಲಕ್ಷ ವಿದ್ಯಾರ್ಥಿನಿಯರಿಗೆ ಆರ್ಥಿಕ ನೆರವನ್ನು ನೀಡುತ್ತೆ. ನೆಕ್ಸ್ಟ್ ಒನ್, ಹೈಯರ್ ಸೆಕೆಂಡರಿ ಶಿಕ್ಷಣದಲ್ಲಿರ್ತಕ್ಕಂಥ ಹುಡುಗಿಯರು ಮಾಸಿಕ ಅಂತ ಹೇಳಿದ್ರೆ ಮಂತ್ಲಿ 1000 ರೂಪೀಸ್, ಪದವಿ ಕೋರ್ಸಲ್ಲಿರ್ತಕ್ಕಂಥವರಿಗೆ 1200, ಮತ್ತು ಸ್ನಾತಕೋತ್ತರ ಅಥವಾ BEd ಕೋರ್ಸ್, ಟ್ರೈನಿಂಗ್ ಕೋರ್ಸ್ಗಳಿಗೆ ಯಾರು ಜಾಯ್ನ್ ಆಗಿರ್ತಾರೋ ಅವರಿಗೆ 2500 ರೂಪೀಸನ್ನು ಏನು ಮಾಡಿದೆ ಅಸ್ಸಾಂ ರಾಜ್ಯ ಸರ್ಕಾರ ಸ್ಯಾಂಕ್ಷನ್ ಮಾಡಿದೆ. ಜಸ್ಟ್ ಗೋ ಥ್ರೂ ದೀಸ್ ಪಾಯಿಂಟ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ದ ನೆಕ್ಸ್ಟ್ ಒನ್, ಶಿಗೆರು ಇಶಿಬಾ ಅವರು ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ? ಸೊ ನಮಗೆ ಒಂದು ನೆನಪಿರಬೇಕು, ಚೀನಾ ಮತ್ತು ಜಪಾನ್ ಕಡೆ ಹೋದಾಗ ಈ ಥರದ ಹೆಸರುಗಳನ್ನು ಜಾಸ್ತಿ ಕೇಳಿದೆ. ಜಿನ್ಪಿಂಗ್ ಅಂತ ಹೇಳಿ ಕೇಳ್ತಕ್ಕಂಥದ್ದಾಗಿರ್ಬೋದು ಚೀನಾ ಅಂದ ತಕ್ಷಣವೇ. ಸೊ ಇವರು ಜಪಾನ್ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಯಾವ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ, ಏನಿದರ ಕತೆ ಅನ್ನೋದನ್ನು ನೆಕ್ಸ್ಟ್ ನೋಡೋಣ. ಶಿಗೆರು ಇಶಿಬಾ ಅವರು ಜಪಾನ್ನ ಪ್ರಧಾನಮಂತ್ರಿಯಾಗಿ ಮತ್ತು 2024ರಿಂದ ಲಿಬರಲ್ ಡೆಮಾಕ್ರೆಟಿಕ್ ಪಾರ್ಟಿ LDP ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವ ಜಪಾನಿನ ರಾಜಕಾರಣಿಯಾಗಿದ್ದಾರೆ. ಸೊ ಜಪಾನಿನಲ್ಲಿ ಪೊಲಿಟಿಷಿಯನ್ ಆಗಿ ಇರ್ತಾರೆ. ಸೊ ದ ನೆಕ್ಸ್ಟ್ ಥಿಂಗ್ ಈಸ್, ಅವರು 1986ಇಂದ ಪ್ರತಿನಿಧಿಗಳ ಹೌಸ್ನ ಸದಸ್ಯರಾಗಿದ್ದಾರೆ, ಮತ್ತು 2007 and 2008 ಇನ್ ದ ಇಯರ್ ಆಫ್ 2007 ಮತ್ತು 2008ಅಲ್ಲಿ ಡಿಫೆನ್ಸ್, ಸೊ ರಕ್ಷಣಾ ಸಚಿವರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. 2008ರಿಂದ 2009ರವರೆಗೆ ಕೃಷಿ, ಅರಣ್ಯ, ಮೀನುಗಾರಿಕೆ, ಹಾಗೆಯೇ 2012ರಿಂದ 2014ರವರೆಗೆ ಲಿಬರಲ್ ಡೆಮಾಕ್ರೆಟಿಕ್ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿರ್ತಾರೆ ಶಿಗೆರು ಇಶಿಬಾ.
ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ಯಾವ ದಿನವನ್ನು ವಿಶ್ವ ಹತ್ತಿ ದಿನ, ವರ್ಲ್ಡ್ ಕಾಟನ್ ಡೇಯನ್ನು ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ? ಮ್ಯಾಮ್ ಇದು ಕೂಡ ಇಂಪಾರ್ಟೆಂಟಾ ಅಂತ ಹೇಳಿದ್ರೆ, ಅಫ್ಕೋರ್ಸ್ ನಾನು ಪ್ರೀವಿಯಸ್ ವಿಡಿಯೋ ಮಾಡಬೇಕಾದ್ರೆ, ನಮ್ಮ ಪಾರ್ಟ್ 4 ವಿಡಿಯೋ ಮಾಡಬೇಕಾದ್ರೆ ಹೇಳಿದ್ದೆ ಯಾವ ಮಂತಲ್ಲಿ ಯಾವ ಇಂಪಾರ್ಟೆಂಟ್ ಡೇಟ್ಗಳು ಬರ್ತಾ ಹೋಗುತ್ತೆ ಅಂತ. ಈಗ ನ್ಯಾಷನಲ್ ಆಗಿ ನಾವು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡತಕ್ಕಂತಹ ರಿಪಬ್ಲಿಕ್ ಡೇ ಆಗಿರ್ಬೋದು, ಗಾಂಧಿ ಜಯಂತಿ ಆಗಿರ್ಬೋದು, ಮತ್ತು ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ಆ ಥರದ್ದು ನೆನಪಿರುತ್ತೆ. ಬಟ್ ಅದರ ಸುತ್ತ ಏನು ನೋಡ್ತೀವಿ, ಈಗ ಇಂಡಿಪೆಂಡೆನ್ಸ್ ಡೇ ಅಂತ ತೊಗೊಂಡಾಗ ಫ್ರೀಡಮ್ ಫೈಟರ್ಸು ಯಾರಿದ್ರು, ಯಾರು ಹೋದ್ರು, ಗಾಂಧಿ ಯುಗ ಅಪ್ ಟು ಗಾಂಧಿ ಯುಗವರೆಗೂ ಓದ್ಕೋತೀವಿ. ಆ್ಯಸ್ ಇಟ್ ಈಸ್ ಮಂತ್ಲಿ, ಸೊ ಜನವರಿ ಮಂತಲ್ಲಿ ಯಾವ ದಿನಗಳನ್ನು ಸೆಲೆಬ್ರೇಟ್ ಮಾಡ್ತಾರೆ, ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತಕ್ಕಂಥದ್ದು ಸಹ ತುಂಬಾ ತಿಳ್ಕೊಂಡಿರ್ಬೇಕಾಗತ್ತೆ. ಜನವರಿ ಟು ಡಿಸೆಂಬರ್. ಹಾಗೆ 7th ಅಕ್ಟೋಬರ್ 7ನೇ ತಾರೀಕಿನಂದು ಏನು ಮಾಡ್ತಾರೆ, ವರ್ಲ್ಡ್ ಕಾಟನ್ ಡೇಯನ್ನು ಸೆಲೆಬ್ರೇಟ್ ಮಾಡ್ತಾರೆ. ಓಕೆ, ಸೊ ದ ನೆಕ್ಸ್ಟ್ ಥಿಂಗ್ ಈಸ್, ವಾಟ್ ಆರ್ ದ ಇಂಪಾರ್ಟೆಂಟ್ ಈವೆಂಟ್ಸ್ ರಿಗಾರ್ಡಿಂಗ್ ಟು ದಿಸ್ ಟಾಪಿಕ್ ಅಂತ ಹೇಳಿ ನೋಡೋದಾದರೆ, 2024ರಲ್ಲಿ ವಿಶ್ವ ಹತ್ತಿ ದಿನ, ವರ್ಲ್ಡ್ ಕಾಟನ್ ಡೇ ಅಕ್ಟೋಬರ್ 7ರಂದು ಕೋಟೋನಾವ್ ಬೆನಿನ್ನಲ್ಲಿ ಆಚರಿಸಲಾಗುತ್ತೆ. ಇದು ಮೊದಲ ಬಾರಿಗೆ ಇದರ ಒಂದು ಮೊದಲ ಇವೆಂಟನ್ನು ಅಂತಾರಾಷ್ಟ್ರೀಯ ಸಂಸ್ಥೆಗಿಂತ ಹೆಚ್ಚಾಗಿ ಒಂದು ದೇಶದಲ್ಲಿ ಇದನ್ನು ನಡೆಸಲಾಗುತ್ತೆ. ಇದು ಆಫ್ರಿಕನ್ ಖಂಡದಲ್ಲಿ WCDಯ ಮೊದಲ ಆಚರಣೆಯನ್ನು ಗುರುತಿಸುತ್ತೆ. ವರ್ಲ್ಡ್ ಕಾಟನ್ ಡೇ ಫಸ್ಟು ಆಫ್ರಿಕನ್ ಕಾಂಟಿನೆಂಟಲ್ಲಿ ಐಡೆಂಟಿಫೈ ಮಾಡ್ತಾರೆ. ಸೊ ದ ನೆಕ್ಸ್ಟ್ ಥಿಂಗ್ ಈಸ್, ವಿಶ್ವದ ಪ್ರಮುಖ ನೈಸರ್ಗಿಕ ನಾರು ಹತ್ತಿಯ ಪ್ರಯೋಜನಗಳು ಮತ್ತು ಪ್ರಭಾವ ಹೆಚ್ಚಿಸುವ ವಿಚಾರಗಳನ್ನು ಹಂಚಿಕೊಳ್ಳಲು 400ಕ್ಕೂ ಹೆಚ್ಚು ಪಾಲ್ಗೊಳ್ಳುವವರು ಸೇರುವ ನಿರೀಕ್ಷೆ ಇದರಲ್ಲಿ ಇರುತ್ತೆ. ಮೋರ್ ದ್ಯಾನ್ 400 ಮೆಂಬರ್ಸು ಇದರಲ್ಲಿ ತಮ್ಮ ವಿಚಾರಧಾರೆಗಳನ್ನು ಶೇರ್ ಮಾಡೋದಕ್ಕೆ, ಅವರ ಒಂದು ಕಾನ್ಸೆಪ್ಟ್ಸ್ಗಳನ್ನು ಮ್ಯೂಚುವಲ್ ಆಗಿ ಶೇರ್ ಮಾಡೋದಕ್ಕೆ ಇದು ಒಂದು ಇಂಪಾರ್ಟೆಂಟ್ ವೇದಿಕೆ ಆಗಿದೆ ಅಂತ ಹೇಳಿ ಕರಿತೀವಿ. ಇವೆಂಟನ್ನು ಬೆನಿನ್ ಸರ್ಕಾರ ಮತ್ತು ಅಂತಾರಾಷ್ಟ್ರೀಯ ಹತ್ತಿ ಸಲಹಾ ಸಮಿತಿ ICAC ಸೆಕ್ರೆಟರಿಯೇಟ್ ಜಂಟಿಯಾಗಿ ಇದನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಸೊ ದ ನೆಕ್ಸ್ಟ್ ಒನ್ ಈಸ್ IDI ಸಂಬಂಧಿಸಿರುವುದು. ಸೊ ಇದು ಮೂಲ ಸೌಕರ್ಯಾಭಿವೃದ್ಧಿಗೆ ಸಂಬಂಧಿಸಿರುತ್ತೆ. ಏನಿದು ಮೂಲ ಸೌಕರ್ಯಾಭಿವೃದ್ಧಿ, ಏನಿದು IDI ಅಂತ ನೋಡೋದಾದರೆ, ದೇಶದ ಆರ್ಥಿಕ ಕಾರ್ಯಕ್ಷಮತೆಯ ಸಮಗ್ರ ಚಿತ್ರಣವನ್ನು ಒದಗಿಸಲು GDPಗೆ ಪರ್ಯಾಯವಾಗಿ, GDPಗೆ ಪರ್ಯಾಯವಾಗಿ ನಾವೇನು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳಿ ಕರಿತೀವಿ, ಸೊ ಅದಕ್ಕೆ ಪರ್ಯಾಯವಾಗಿ ಅಂತರ್ಗತ ಅಭಿವೃದ್ಧಿ ಸೂಚ್ಯಂಕ IDIಯನ್ನು ಪರಿಚಯಿಸಲಾಗಿರುತ್ತೆ. ಸೊ 2018ರ IDI ಶ್ರೇಯಾಂಕದಲ್ಲಿ ಭಾರತ ಸುಧಾರಣೆಯನ್ನು ತೋರಿಸಿದ್ದರೂ ಅದು ಇನ್ನೂ ನೆರೆಯ ರಾಷ್ಟ್ರಗಳಾದ ಶ್ರೀಲಂಕಾ, ನೇಪಾಳ, ಪಾಕಿಸ್ತಾನಗಿಂತ ಸ್ವಲ್ಪ ಹಿಂದೆ ಇದೆ. ಸೊ ಅದನ್ನು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ನಮ್ಮ ಇಂಡಿಯಾನಲ್ಲೂ ಸಹ ಅತಿ ಹೆಚ್ಚಿನ ಸ್ಥಾನಕ್ಕೆ ಹೋಗೋದಕ್ಕೆ ಟ್ರೈ ಮಾಡೋದಕ್ಕೆ ಸುಮಾರಷ್ಟು ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಜೀವ ವಿಕಾಸ ಸಿದ್ಧಾಂತದ ಪಿತಾಮಹ, ಇಲ್ಲಿ ಬಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವಶನ್. ಚಾರ್ಲ್ಸ್ ಡಾರ್ವಿನ್. ಸೊ ಇವರನ್ನು ನಾವು ಜೀವ ವಿಕಾಸದ ಪಿತಾಮಹ ಅಂತ ಹೇಳಿ ಕರಿತೀವಿ. ಸೊ ಈ ವಿಕಾಸ ಸಿದ್ಧಾಂತವು ಒಂದು ವೈಜ್ಞಾನಿಕ ಸಿದ್ಧಾಂತ, ಒಂದು ಸೈಂಟಿಫಿಕ್ ಥಿಯರಿ ಆಗಿರುತ್ತೆ. ಇದು ಕಾಲಾನಂತರದಲ್ಲಿ ಜೀವಿಗಳು ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನು ವಿವರಿಸುತ್ತೆ. ಫಾರ್ ಎಕ್ಸಾಂಪಲ್ ಜಿರಾಫೆ. ಸೊ ಜಿರಾಫೆ ಚಿಕ್ಕದಾಗಿರುತ್ತೆ, ಅದರ ಆಹಾರವನ್ನು, ಸೊ ದಟ್ ಒನ್ ಈಸ್ ಆಲ್ಸೋ ಹರ್ಬಿವೋರಸ್, ಸಸ್ಯಾಹಾರಿಯಾಗಿರುತ್ತೆ. ದಟ್ ಹರ್ಬಿವೋರಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಕೆಳಗಡೆ ಹುಲ್ಲು ಸಾಲ್ಟೇಜ್ ಆದಾಗ ಮರದ ಮೇಲೆ ಇರ್ತಕ್ಕಂತಹ ಒಂದು ಎಲೆಗಳನ್ನು ತಿನ್ನೋದಕ್ಕೋಸ್ಕರ ತನ್ನ ಗೋಣನ್ನು ಎತ್ತರಕ್ಕೆ ಚಾಚುತ್ತಾ ಏನಾಗುತ್ತೆ, ಜಿರಾಫೆ ಅಂತ ಅನ್ಸ್ಕೊಳ್ಳುತ್ತೆ, ಹೈಟ್ ಆಗುತ್ತೆ. ಸೊ ಆ ಥರದ ಸಣ್ಣ ಸಣ್ಣ ವಿಚಾರಧಾರೆಗಳನ್ನು ಇಟ್ಕೊಂಡು ನಮ್ಮ ಚಾರ್ಲ್ಸ್ ಡಾರ್ವಿನ್ ಅವರು ಸೈಂಟಿಫಿಕ್ ನಾಲೆಡ್ಜನ್ನು ಬೇಸಾಗಿ ಇಟ್ಕೊಂಡು ಈ ಒಂದು ಸಿದ್ಧಾಂತವನ್ನು ಪರಿಚಯಿಸ್ತಾರೆ. ಎಲ್ಲ ಜೀವಿಗಳು ಕಡಿಮೆ ಸಂಖ್ಯೆಯ ಮೂಲ ಜಾತಿಗಳಿಂದ ಹುಟ್ಟಿಕೊಂಡಿವೆ ಎಂಬ ಪರಿಕಲ್ಪನೆಯನ್ನು ಇದು ಆಧರಿಸಿದೆ. ನೈಸರ್ಗಿಕ ಆಯ್ಕೆ, ನ್ಯಾಚುರಲ್ ಸೆಲೆಕ್ಷನ್. ಸೊ ವಿಕಾಸ ಸಿದ್ಧಾಂತವನ್ನು 19th ಸೆಂಚುರಿನಲ್ಲಿ ಚಾರ್ಲ್ಸ್ ಡಾರ್ವಿನ್ ಮತ್ತು ಆಲ್ಫ್ರೆಡ್ ರೆಸ್ಸೆಲ್ ವ್ಯಾಲೇಸ್ ಅವರು ಪ್ರಸ್ತಾಪಿಸಿದ್ದಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ವಿಕಾಸ ಸಿದ್ಧಾಂತ ರಿಗಾರ್ಡಿಂಗ್ ಟು ಅವರ್ ಚಾರ್ಲ್ಸ್ ಡಾರ್ವಿನ್. ಸ್ನಾಯುಶಾಸ್ತ್ರ ಸಂಬಂಧಿಸಿರುವುದು, ಸೊ ಮಯಾಲಜಿ ಅಂತ ಹೇಳಿ ಕರಿತೀವಿ. ಸೊ ಮಯಾಲಜಿ ಅಂದ ತಕ್ಷಣ ನಮಗೆ ನೆನಪಿಗೆ ಬರಬೇಕು ಮಯೋಸ್ ಮತ್ತು ಲಾಗಸ್ ಅಂತ ಹೇಳಿ. ಮಯೋಸ್ ಅಂತ ನೆನಪಂದ ತಕ್ಷಣ ಮಾಂಸಖಂಡ ಅಂತ ನೆನಪಾಗಬೇಕು. ದಿಸ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ಅವರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಬ್ಜೆಕ್ಟ್. ಸೊ ಜಸ್ಟ್ ಗೋ ಥ್ರೂ ದೀಸ್ ಕ್ವಶನ್ಸ್. ಸೊ ಸ್ನಾಯುಶಾಸ್ತ್ರ ಸಂಬಂಧಿಸಿರುವುದು ಮಾಂಸಖಂಡಗಳಿಗೆ. ಸ್ನಾಯುಗಳ ಅಧ್ಯಯನವನ್ನು ಮಯಾಲಜಿ ಎಂದು ಕರೆಯಲಾಗುತ್ತದೆ. ಇದು ಲ್ಯಾಟಿನ್ನ ಪದಗಳಾದ ಮಯೋ ಸ್ನಾಯು ಮತ್ತು
ಲಾಜಿ ಅಂತಕ್ಕಂತಹ ಒಂದು ಪದಗಳಿಂದ ಬಂದಿದೆ. ಮಯಾಲಜಿ ಸ್ನಾಯುಗಳ ರಚನೆ, ಕಾರ್ಯ, ರೋಗಗಳು ಹಾಗೆ ವಿವಿಧ ಸ್ನಾಯುಗಳ ಗುಂಪಿನ ನಡುವೆ ಇರ್ತಕ್ಕಂತಹ ಸಂಪರ್ಕಗಳನ್ನು ಒಳಗೊಂಡಿರುತ್ತೆ. ಸೊ ನಾವೇನು ಕನೆಕ್ಟಿವ್ ಟಿಶ್ಯೂ ಅಂತ ಹೇಳಿ ಮಾತಾಡ್ತೀವಿ, ಸೊ ಆ ಸ್ನಾಯುಗಳು ಇರ್ಬೋದು, ಸ್ನಾಯುಗಳ ಸಂಕುಚನ ವಿಕಸನ ಇರ್ಬೋದು, ಇದೆಲ್ಲದನ್ನು ಸಹ ರಚನೆ ಮತ್ತು ಕಾರ್ಯವನ್ನು, ಸೊ ಅದರ ಸ್ಟ್ರಕ್ಚರ್ ಮತ್ತು ಫಂಕ್ಷನನ್ನು ಕುರಿತು ಅಧ್ಯಯನ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಮಯಾಲಜಿಯಲ್ಲಿ ಪರಿಣಿತರಾಗಿರ್ತಕ್ಕಂಥವ್ರಿಗೆ ನಾವು ಮಯಾಲಜಿಸ್ಟ್ ಅಂತ ಹೇಳಿ ಕರಿತೀವಿ. ಹಾರ್ಟಿಗೆ ಸ್ಪೆಷಲಿಸ್ಟ್ಗಳಿಗೆ ನಾವು ಹೆಂಗೆ ಕಾರ್ಡಿಯಾಲಜಿಸ್ಟ್ ಅಂತ ಹೇಳಿ ಕರಿತೀವಿ. ಸೊ ಚರ್ಮದ ರೋಗಗಳ ತಜ್ಞರಿಗೆ ನಾವು ಡರ್ಮಟಾಲಜಿಸ್ಟ್ ಅಂತ ಹೇಳಿ ಕರಿತೀವಿ. ಸೊ ಅದೇ ರೀತಿಯಾಗಿ ಸ್ನಾಯುಶಾಸ್ತ್ರದ ಬಗ್ಗೆ ಪರಿಣಿತಿಯನ್ನು ಹೊಂದಿದವರಿಗೆ ನಾವು ಮಯಾಲಜಿಸ್ಟ್ ಅಂತ ಹೇಳಿ ಕರಿತೀವಿ. ಮಾನವನ ದೇಹವು ಸುಮಾರು 600ಕ್ಕೂ ಹೆಚ್ಚು ಸ್ನಾಯುಗಳನ್ನು ಹೊಂದಿದ್ದು ಇದನ್ನು ನಿರಂತರವಾಗಿ ಬಳಸಲಾಗುತ್ತದೆ. ಓಕೆ, ದ ನೆಕ್ಸ್ಟ್ ಬ್ಯೂಟಿಫುಲ್ ಕ್ವಶನ್ ಈಸ್ ನೀರಿನಲ್ಲಿ ಕರಗುವ ಜೀವಸತ್ವಗಳು. ಸೊ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಹೇಳಿ ಕರಿತೀವಿ, ಬಿ ಆ್ಯಂಡ್ ಸಿ. ಸೊ ಇದನ್ನು ಹೆಂಗೆ ನೆನ್ಪಿಟ್ಕೋಬೇಕು ಫ್ರೆಂಡ್ಸ್ ಅಂತ ಹೇಳಿದ್ರೆ, ಬಿಸಿ ನೀರು ಅಂತ ನೆನ್ಪಿಟ್ಕೋಬೇಕು. ಗೊತ್ತಿದೆ ಹಾಟ್ ವಾಟರ್. ಏನು ಬಿಸಿ ನೀರು? ಹಾಟ್ ವಾಟರ್ ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳೋಕ್ಕಿಂತ ಬಿಸಿ ನೀರು ಅಂತ ಕನ್ನಡದಲ್ಲಿ ನೆನ್ಪಿಟ್ಕೊಂಡ್ರೆ ಸಾಕು. ದಟ್ ಮೀನ್ಸ್ ಬಿ ಆ್ಯಂಡ್ ಸಿ ಸಾಲ್ಯುಬಲ್ ಇನ್ ವಾಟರ್. ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಆರ್ ಬಿ ಆ್ಯಂಡ್ ಸಿ, ಬಿಸಿ ನೀರು. ಓಕೆ, ವಾಟ್ ಆರ್ ದ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಆ್ಯಂಡ್ ಟೈಪ್ಸ್ ಆಫ್ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಹೇಳಿ ನೋಡೋದಾದರೆ, ವಾಟರ್ ಸಾಲ್ಯುಬಲ್ ಬಿಸಿ ನೀರು, ADEK. ಸೊ ಗೊತ್ತಿದೆ ನಿಮಗೆ, ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ. ವಿಟಮಿನ್ ಡಿ ರಿಕೆಟ್ಸ್ ಕಾಯಿಲೆ ಬರುತ್ತೆ, ಆಸ್ಟಿಯೋಪೊರಾಸಿಸ್ ಬರುತ್ತೆ, ಅದೆಲ್ಲ ತಿಳ್ಕೊಂಡಿದ್ದೀವಿ ನಾವು ಸೈನ್ಸ್ ಕ್ಲಾಸಲ್ಲಿ. ನಮ್ಮ ಸಾಧನಾ ಅಕಾಡೆಮಿನಲ್ಲೇ ಜೀವಸತ್ವಗಳು ಅಂತ ಹೇಳಿ ಕಾನ್ಸೆಪ್ಟನ್ನು ಮಾಡಿದ್ದೀನಿ, ಅದರಲ್ಲೂ ಸಹ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಸಿಗುತ್ತೆ. ಸೊ ಆ ವಿಡಿಯೋವನ್ನು ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡ್ಬೋದು. ಜಸ್ಟ್ ಗೋ ಥ್ರೂ ದೀಸ್ ಫ್ಲೋ ಚಾರ್ಟ್ಸ್. ಫ್ಯಾಟ್ ಸಾಲ್ಯುಬಲ್ ಯಾವ್ದು ಹಂಗಿದ್ರೆ ಅಂತ ಹೇಳಿದ್ರೆ ADEK. ಸೊ ವಾಟರ್ ಸಾಲ್ಯುಬಲ್ ಬಿಸಿ ನೀರು, ಬಿ ಮತ್ತು ಸಿ. ಫ್ಯಾಟ್ ಸಾಲ್ಯುಬಲ್ ADEK. ಸೊ ಅದರಲ್ಲಿ ನಾವೇನು ವಾಟರ್ ಸಾಲ್ಯುಬಲ್ ಬಿ ಮತ್ತು ಸಿ ಅಂತ ಹೇಳಿ ನೋಡ್ತೀವಲ್ಲ, ವಿಟಮಿನ್ ಬಿನಲ್ಲಿ ಮತ್ತೆ ಹಲವಾರು ವಿಧವಾಗಿ ಬರುತ್ತೆ. ವಿಟಮಿನ್ B1 ಥಯಾಮಿನ್ ಅಂತ ಹೇಳಿ ಕರಿತೀವಿ, ವಿಟಮಿನ್ B2 ರೈಬೋಫ್ಲೇವಿನ್ ಅಂತೀವಿ, ವಿಟಮಿನ್ B3 ನಿಯಾಸಿನ್ ಅಂತ ಹೇಳಿ ಕರಿತೀವಿ ವೈಜ್ಞಾನಿಕವಾಗಿ. ಸೊ ವಿಟಮಿನ್ B5 ಪ್ಯಾಂಥೋಟೆನಿಕ್ ಆ್ಯಸಿಡ್ ಅಂತ ಹೇಳಿ ಕರಿತೀವಿ, ವಿಟಮಿನ್ B6 ಪಿರಿಡಾಕ್ಸಿನ್ ಅಂತ ಹೇಳಿ ಕರಿತೀವಿ, ವಿಟಮಿನ್ B7 ಬಯಾಟಿನ್ ಅಂತ ಹೇಳಿ ಕರಿತೀವಿ. ಸೊ ವಿಟಮಿನ್ B9 ಫೋಲೇಟ್ ಅಂತ ಹೇಳಿ ಕರಿತೀವಿ, ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಅದಾಗಿರ್ಬೋದು. ವಿಟಮಿನ್ B12 ಕೊಬ್ಯಾಲ್ಮಿನ್ ಅಂತ ಹೇಳಿ ಕರಿತೀವಿ, ವಿಟಮಿನ್ ಸಿ ಆಸ್ಕಾರ್ಬಿಕ್ ಆ್ಯಸಿಡ್. ಈ ವಿಟಮಿನ್ ಸಿ ಅಂತ ಹೇಳಿದ್ರೆ ಸಿಟ್ರಸ್ ಗ್ರೂಪ್ ಆಫ್ ಎ ಪ್ಲಾಂಟ್ ಅಂತ ಹೇಳಿ ಕರಿತೀವಿ. ಈ ಮೂಸುಂಬೆ, ಕಿತ್ತಳೆ ಹಣ್ಣು, ನಿಂಬೆಹಣ್ಣು ಇದನ್ನು ಜಾಸ್ತಿ ತಿನ್ನೋದ್ರಿಂದ ವಿಟಮಿನ್ ಸಿ ಜಾಸ್ತಿ ನಮಗೆ ಪಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ವಿಟಮಿನ್ ಸಿ ಕೊರತೆಯಿಂದ ಗೊತ್ತಿದೆ ನಿಮಗೆ ಸ್ಕರ್ಬಿ, ಸೊ ಒಸಡುಗಳಲ್ಲಿ ರಕ್ತಸ್ರಾವ ಆಗೋದು, ಸೊ ಅದೆಲ್ಲ ಅವಾಯ್ಡ್ ಮಾಡೋದಕ್ಕೆ ಸಿಟ್ರಸ್ ಗ್ರೂಪ್ ಆಫ್ ಫ್ರೂಟ್ಸ್ ಏನಿದೆ ಅದು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ದ ನೆಕ್ಸ್ಟ್ ಒನ್, ಇತ್ತೀಚೆಗೆ ರೂಪೇ ಕಾರ್ಡನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ? ಸೊ ಇತ್ತೀಚಿನ ನಡೆದಂತಹ ಇವೆಂಟ್ಗಳಲ್ಲಿ ರೂಪೇ ಕಾರ್ಡನ್ನು ಯಾವ ಒಂದು ದೇಶದಲ್ಲಿ ಪರಿಚಯಿಸಲಾಗಿದೆ ಅಂತ ಹೇಳಿದ್ರೆ ಮಾಲ್ಡೀವ್ಸ್. ಪ್ರಧಾನಿ ನರೇಂದ್ರ ಮೋದಿಯವರು ಮಾಲ್ಡೀವ್ಸ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಧಿಕೃತವಾಗಿ ರೂಪೇ ಕಾರ್ಡನ್ನು ಬಿಡುಗಡೆ ಮಾಡಿದರು. ಅಲ್ಲಿ ಅವರು ದ್ವೀಪ ರಾಷ್ಟ್ರದ ಅಧ್ಯಕ್ಷ ಮೊಹಮ್ಮದ್ ಮೊಜೀಜ್ ಅವರನ್ನು ಭೇಟಿ ಮಾಡಿದರು. ಹಾಗೆ ನೆಕ್ಸ್ಟು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಭಿವೃದ್ಧಿಪಡಿಸಿದ ರೂಪೇ ಕಾರ್ಡ್ ಭಾರತದ ಮೊದಲ ದೇಶೀಯ ಕಾರ್ಡ್. ಸೊ ಇದು ಒಂದು ಜಾಗತಿಕವಾಗಿ ATM ಮತ್ತು ಪಾಯಿಂಟ್ ಆಫ್ ಸೇಲ್ ಟರ್ಮಿನಲ್ಸ್ಗಳು ಮತ್ತು ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಅಥವಾ ವಿಶ್ವದಾದ್ಯಂತ ಹಲವಾರು ದೇಶಗಳಲ್ಲಿ ವ್ಯಾಪಕವಾಗಿ ಸ್ವೀಕಾರವನ್ನು ಹೊಂದಿರುತ್ತೆ ರೂಪೇ ಕಾರ್ಡ್. ಸೊ ರೂಪೇ ಕಾರ್ಡನ್ನು ಹಲವಾರು ದೇಶಗಳಲ್ಲಿ ಸ್ವೀಕರಿಸಲಾಗಿದೆ. ಅವುಗಳೆಂದರೆ ವೆರಿ ಇಂಪಾರ್ಟೆಂಟ್. ಆಪ್ಷನ್ ABCDಗೆ ಕೊಡ್ಬೋದು. ಯಾವುದಲ್ಲ ಯಾವ್ದು ಹೌದು ಅಂತ ಗೊತ್ತಿರಬೇಕಾದ್ರೆ ಇಷ್ಟನ್ನು ತಿಳ್ಕೊಂಡಿರಬೇಕು. ಭೂತಾನ್, UAE, ಶ್ರೀಲಂಕಾ, ನೇಪಾಳ್, ಮಾರಿಷಸ್, ಮಾಲ್ಡೀವ್ಸ್. ಸೊ ಈ ದೇಶಗಳಲ್ಲಿ ಆಲ್ರೆಡಿ ರೂಪೇ ಕಾರ್ಡನ್ನು ಸ್ವೀಕಾರ ಮಾಡಿದ್ದಾರೆ, ಸೊ ರಿಸೀವ್ ಮಾಡ್ಕೊಂಡಿದ್ದಾರೆ. ಅಂದರೆ ಯಾವ ನೆರೆಯ ರಾಷ್ಟ್ರಗಳಲ್ಲಿ ಅಂತ ಹೇಳಿ ಕೇಳಿದಾಗ ಶ್ರೀಲಂಕಾ, ನೇಪಾಳ್, ಮಾರಿಷಸ್, ಮಾಲ್ಡೀವ್ಸ್ ಎಲ್ಲ ನೆನಪಿರುತ್ತೆ. ಸೊ ಭೂತಾನ್, UAE ಅರಬ್ ಕಂಟ್ರೀಸ್ ಅಂತ ನಾವೇನು ಕರಿತೀವಿ, ಅಲ್ಲೂ ಕೂಡ ಇದನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ದ ನೆಕ್ಸ್ಟ್ ಒನ್, ರಾಷ್ಟ್ರೀಯ ಕಡಲ ಪರಂಪರೆ ಸಂಕೀರ್ಣವನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ
ಎಲ್ಲಿ ಅನುಮೋದನೆಯನ್ನು ನೀಡಿದೆ? ಗುಜರಾತ್ ರಾಜ್ಯದಲ್ಲಿ ಅನುಮೋದನೆಯನ್ನು ನೀಡಿದ್ದಾರೆ. ಸೊ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವ ಸಂಪುಟ ಗುಜರಾತ್ನ ಲೋತಾಲ್ನಲ್ಲಿರ್ತಕ್ಕಂತಹ ರಾಷ್ಟ್ರೀಯ ಸಮುದ್ರ ಪಾರಂಪರಿಕ ಸಂಕೀರ್ಣ, ಸೊ NMHC ಅಂತ ಹೇಳಿ ಕರಿತೀವಿ, ಅದರ ಒಂದು ಅಭಿವೃದ್ಧಿಗೆ ಅನುಮೋದನೆಯನ್ನು ನೀಡಿರುತ್ತೆ. ಈ ಯೋಜನೆ 15,000 ನೇರ ಮತ್ತು 7,000 ಪರೋಕ್ಷ ಉದ್ಯೋಗಾವಕಾಶಗಳನ್ನು ಒಳಗೊಂಡಂತೆ ಸರಿಸುಮಾರು 22,000 ಉದ್ಯೋಗಗಳನ್ನು ಸೃಷ್ಟಿಸುವ ನಿರೀಕ್ಷೆ ಇದೆ. ಜಸ್ಟ್ ಇಮ್ಯಾಜಿನ್, ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸೋದಕ್ಕೋಸ್ಕರ ಸೊ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಉದ್ಯೋಗಾವಕಾಶಗಳನ್ನು ಒದಗಿಸಿಕೊಡೋದಕ್ಕೆ ದಿಸ್ ವಿಲ್ ಬಿ ಹೆಲ್ಪ್ಫುಲ್. ದಿಸ್ ಇಸ್ ಲೊಕೇಟೆಡ್ ಇನ್ ಗುಜರಾತ್. ಸೊ ದ ನೆಕ್ಸ್ಟ್ ಒನ್ ಆ್ಯಂಡ್ ಅವರ್ ಫೈನಲ್ ಕ್ವಶನ್ ಈಸ್, ಹಿಂದೂ ಪುರಾಣಗಳ ಪ್ರಕಾರ ದೀಪಾವಳಿಯಂದು ಯಾವ ದೇವತೆಯನ್ನು ಪೂಜಿಸಲಾಗುತ್ತದೆ? ಸೊ ಇಲ್ಲಿ ದೀಪಾವಳಿ ಅಥವಾ ದಿವಾಲಿ ಸ್ಪೆಷಲ್ ಅಂತ ಬಂದಾಗ ಕ್ರ್ಯಾಕರ್ಸ್ ಹಚ್ಚಿ ಸೆಲೆಬ್ರೇಟ್ ಮಾಡೋದು, ಸೊ ಅಂದರೆ ಪಟಾಕಿಗಳನ್ನು ಹಚ್ಚಿ ಸೆಲೆಬ್ರೇಟ್ ಮಾಡೋದು, ಸೊ ದೀಪಗಳನ್ನು ಕ್ಯಾಂಡಲ್ಗಳನ್ನು ಹಚ್ಚಿ ಸೆಲೆಬ್ರೇಟ್ ಮಾಡೋದು. ನಾಟ್ ಓನ್ಲಿ ಅ ಸೆಲೆಬ್ರೇಷನ್, ಇಟ್ ಈಸ್ ಆಲ್ಸೋ ಕನೆಕ್ಟೆಡ್ ಟು ಅವರ್ ಮೈಥಾಲಜಿ. ಸೊ ಲಕ್ಷ್ಮೀ ದೇವತೆಗೆ ಸಂಬಂಧಪಟ್ಟಂತೆ ಈ ಒಂದು ಆರಾಧನೆಯನ್ನು ದೀಪಾವಳಿಯನ್ನು ಮಾಡ್ತಾರೆ. ಸಂಪತ್ತು, ಅದೃಷ್ಟ ಮತ್ತು ಸಮೃದ್ಧಿ ದೇವತೆಯಾದ ಲಕ್ಷ್ಮಿಯನ್ನು ಗೌರವಿಸಲು ದೀಪಾವಳಿಯನ್ನು ಆಚರಿಸಲಾಗುತ್ತದೆ. ಕೆಡುಕಿನ ಮೇಲೆ ಒಳ್ಳೆಯತನದ ವಿಜಯವನ್ನು ಆಚರಿಸುವ ಸಮಯವೂ ಹೌದು. ಇಂತಹ ಹಿಂದೂ ಸಂಪ್ರದಾಯಗಳು ಸಹ ಅದರಲ್ಲಿ ಸೇರಿರುತ್ತೆ. ಸೊ ಹಿಂದೂ ಸಂಪ್ರದಾಯಗಳ ಪ್ರಕಾರ ಏನು ಅಂತ ಹೇಳಿದ್ರೆ, ವಿ ನಾಟ್ ಓನ್ಲಿ ಸ್ಟಿಕ್ ಆನ್ ಒನ್ ಗಾಡ್. ನಮಗೆ ಈಗ ಕ್ರಿಶ್ಚಿಯನ್ ಅಂತ ಬಂದಾಗ ಯೇಸು ದೇವರಾಗಿರ್ಬೋದು, ಮತ್ತು ಮುಸ್ಲಿಮ್ರು ಅಂತ ಬಂದಾಗ ಅಲ್ಲಾ ಆಗಿರ್ಬೋದು, ಹಾಗೆ ಹಿಂದೂಗಳು ಅಂತ ಬಂದಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಗಾಡ್ಸ್, ನಾವು ಒಂದೊಂದು ಗಾಡನ್ನು ಬಿಲೀವ್ ಮಾಡ್ತಾ ಇರ್ತೀವಿ. ಸೊ ಆ ರೀತಿಯಾಗಿ ಬಿಲೀವ್ ಮಾಡಬೇಕಾದ್ರೆ ಯಾವ ದಿನಗಳಂದು ಯಾವ ದೇವರುಗಳ ಪೂಜೆಯನ್ನು ನಡೆಸ್ತೀವಿ, ಯಾಕೆ ನಡೆಸ್ತೀವಿ, ಅದರ ಕಥಾ ಹಿನ್ನೆಲೆ ಏನು, ಅಥವಾ ರಾಮಾಯಣ ಮಹಾಭಾರತಗಳ ಒಂದು ಕಥೆಗಳಿಗೆ ಸಂಬಂಧಿಸಿದಂತೆ ಅನೇಕ ಪ್ರಶ್ನೆಗಳು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ಬರೋದ್ರಿಂದ ಜಸ್ಟ್ ಅದ್ರ ಬಗ್ಗೆನೂ ನಮಗೆ ನಾಲೆಡ್ಜ್ ಇದ್ದರೆ ತುಂಬಾ ಒಳ್ಳೆಯದು. ನೆಕ್ಸ್ಟು ಬಂಗಾಳದಲ್ಲಿ, ಸೊ ವೆಸ್ಟ್ ಬೆಂಗಾಲಲ್ಲಿ ಕಾಳಿ ದೇವತೆಯನ್ನು ಪೂಜಿಸೋದು ಕಂಡುಬರುತ್ತೆ. ಉತ್ತರ ಭಾರತದಲ್ಲಿ ರಾವಣನನ್ನು ಸೋಲಿಸಿದ ನಂತರ, ಸೊ ಲಂಕೆಗೆ ಹೋಗಿ ರಾವಣನ ಸಂಹಾರವನ್ನು ಮಾಡಿದ ನಂತರ ರಾಮ, ಸೀತೆ, ಲಕ್ಷ್ಮಣ ಮತ್ತು ಹನುಮಂತ ಅಯೋಧ್ಯೆಗೆ ಸ್ವದೇಶಕ್ಕೆ ಬಂದ ಸಂಭ್ರಮ ಅಂತ ಹೇಳಿ ಕರಿತೀವಿ. ಸೊ ರಾಮ್ ಮಂದಿರ್ ಉದ್ಘಾಟನೆಯಾಗಿದೆ. ರಾಮ್ ಲಲ್ಲಾ ಅಂತ ಹೇಳಿ ನಾವು ಎಷ್ಟು ಸುಂದರವಾದ ಮೂರ್ತಿ ಕೆತ್ತನೆಯನ್ನು ಸಹ ನೋಡಿದ್ದೀವಿ. ಅದಕ್ಕೂ ಸಂಬಂಧಿಸಿದಂತೆ ಪ್ರಶ್ನೆಗಳು ಬರ್ಬೋದು. ಸೊ ಅದಕ್ಕೋಸ್ಕರ ಈ ಎಲ್ಲ ಇವೆಂಟ್ಗಳ ಬಗ್ಗೆನೂ ಸಹ ತಿಳ್ಕೊಂಡಿರಬೇಕು. ನೆಕ್ಸ್ಟ್ ದಕ್ಷಿಣ ಭಾರತ ಅಂತ ಬಂದಾಗ ರಾಕ್ಷಸ ನರಕಾಸುರನನ್ನು ಕೃಷ್ಣ ಸೋಲಿಸಿದಂತಹ ಒಂದು ಸಂಭ್ರಮ ಅಂತ ಹೇಳಿ ಕರಿತೀವಿ. ಸೊ ನರಕಾಸುರ, ತಾರಕಾಸುರ ಅವರನ್ನೆಲ್ಲ ಕೇಳಿದಾಗ ಆ ರಾಕ್ಷಸ ಸಂಕುಲಕ್ಕೆ ಅವರು ಸಂಬಂಧಪಟ್ಟಿರ್ತಾರೆ. ಸೊ ಅದೇ ರೀತಿಯಾಗಿ ಈಗ ನಾವು ನಾಟ್ ಓನ್ಲಿ ಸ್ಟೇಟ್ ಬಗ್ಗೆ ಆಗಿರ್ಬೋದು, ಅಥವಾ ನಮ್ಮ ನೇಷನ್ ಬಗ್ಗೆ ಆಗಿರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ GK ಅಂತ ನಾವು ಬಂದಾಗ ಈ ಥರದ ಒಂದು ಸಂಗತಿಗಳನ್ನು ಸಹ ತಿಳ್ಕೊಬೇಕಾಗತ್ತೆ. ಅದೇ ರೀತಿಯಾಗಿ ಯಾವೆಲ್ಲ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳ್ಬೋದು ಅಂತ ಒಂದು ಐಡಿಯಾ ಸಿಕ್ಕ ತಕ್ಷಣ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕು, ಹೌ ಟು ಪ್ರಿಪೇರ್ ಅವರ್ ನೆಕ್ಸ್ಟ್ ಎಕ್ಸಾಮ್ಸ್ ಅನ್ನೋದು ಕೂಡ ಒಂದು ಕಾನ್ಸೆಪ್ಟು ತಲೆಗೆ ಬಂದು ಹೋಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ 41 to 50th question. We just go through our next questions in a next video. Thank you so much for watching this video. All the very best.